ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಪಾಡಿಗೆ ವಹಿಸಿಕೊಂಡ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿಕೊಂಡು ಹೋಗ್ತಾರೆ. ಅಂಥವರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸುವಂಥ ಕೆಲಸವನ್ನ ಕರ್ನಾಟಕದ ಹೆಮ್ಮೆಯ ದಿನಪತ್ರಿಕೆ ವಿಜಯ ಕರ್ನಾಟಕ ಮಾಡುತ್ತಾ ಬಂದಿದೆ. ಅಂತೆಯೇ ಈ ಬಾರಿಯೂ ಬೆಂಗಳೂರು ನಗರದ ಸುತ್ತಲಿನ ಬಯಲು ಸೀಮೆ ಜಿಲ್ಲೆಗಳ ನಾನಾ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಅವರನ್ನ ಅಚೀವರ್ಸ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸುವ ಮೂಲಕ ನಾಡಿಗೆ ಪರಿಚಯಿಸಿದೆ. ಇನ್ನು 15 ಮಂದಿ ಸಾಧಕರಿಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ನಿರ್ದೇಶಕ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್, ನಟಿಯರಾದ ಅರ್ಚನಾ ಜೋಯಿಸ್, ನಾಗಶ್ರೀ ಬೇಗಾರ್ ಸನ್ಮಾನಿಸಿದರು. ಈ ವೇಳೆ ಪತ್ರಿಕೆ ವಿಜಯ ಕರ್ನಾಟಕದ ಸಿಇಒ ದೀಪಕ್ ಸಲೂಜಾ, ಸಂಪಾದಕರಾದ ಸುದರ್ಶನ್ ಚೆನ್ನಂಗಿನಹಳ್ಳಿ ಸೇರಿ ಸಾಧಕರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಕರ್ನಾಟಕ ಪತ್ರಿಕೆ 25 ವರ್ಷಗಳನ್ನು ತಲುಪ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಜನ ಅಚೀವರ್ಸ್ಗೆ, ಸಾಧಕರಿಗೆ ಗೌರವಿಸುವಂಥ ಕಾರ್ಯಕ್ರಮದಲ್ಲಿ ಕವಿ ಹೇಳ್ತಾನೆ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬದುಕು ಅಂತ. ಹಾಗೆ ಈ ಜ್ಯೋತಿಯನ್ನು ಬೆಳಗೋ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಿರಿ. ನಿಮ್ಮಲ್ಲಿರುವಂಥ ಪ್ರತಿಭೆ, ನಿಮ್ಮಲ್ಲಿರುವ ಸಾಧನೆ ಮಾಡುವಂಥ ಒಂದು ಛಲ, ರಾಜ್ಯಕ್ಕೆ, ದೇಶಕ್ಕೆ, ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಅನ್ನೋ ಭಾವನೆಯಿಂದ ತಾವೆಲ್ಲ ಸಾಧಕರ ಪಟ್ಟಿಯಲ್ಲಿ ಇವತ್ತು ಗೌರವವನ್ನು ಪಡಿತಾ ಇದ್ದೀರ. ನೀವು ಭಗವಂತ ನಮ್ಮೆಲ್ಲರಿಗೂ ಒಂದು ಟಾಸ್ಕ್ ಕೊಟ್ಟು ಕಳಿಸಿದ್ದಾನೆ ಅಂತ ನನ್ನ ಭಾವನೆ. ದೇವ್ರನ್ನ ನಂಬೋರು ನಂಬ್ತಾರೆ, ದೇವ್ರಿಲ್ಲ ಅಂದೋರ್ನು ಇಲ್ಲ ಅನ್ನೋರು ಈ ಪ್ರಪಂಚದಲ್ಲಿದ್ದಾರೆ, ದೇವ್ರಿದೆ ಅಂದನೂ ಇದ್ದಾರೆ. ನನ್ನ ಲೆಕ್ಕದಲ್ಲಿ ದೇವ್ರಿದ್ದಾನೆ ಅಂದರೆ it's a great honor and privilege for us to host this prestigious award, a platform of recognition called Vijay Karnataka Achievers of Karnataka. As you all know, Vijay Karnataka is the #1 read newspaper in Karnataka across all sorts of language, whether it's English, whether it's Kannada, whether it's Marathi, Telugu, all sorts of papers that are getting published in Karnataka. Vijay Karnataka stands to be the #1 for many years in a row. Bangalore Mirror is the #1 tabloid English daily coming out in Bangalore. We are proud of the fact that we have such loyal reader base who loves to read our paper every day in the morning. We believe that we have to work very, very hard because a product has to be created every night. A new product has to be created, new news has to be captured. So every day a product that reaches your doorstep is a new product. It's a great honor and privilege for us. ಎಸ್.ಆರ್. ಗೌಡ ಅವರ ಒಂದು ಸಂದೇಶ, ವಿನಯವಂತರಾಗಿರಿ ಮತ್ತು ಸಾಧಾರಣವಾಗಿರಿ. ಯಶಸ್ಸು ನಿಮ್ಮನ್ನ ಹಿಂಬಾಲಿಸುತ್ತ. ಕಾಲೇಜು ಮಂಗಳೂರು ಮತ್ತು ಬೆಂಗಳೂರು